ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಸ ಈಗ ಆಲ್ರೆಡಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಆದರೆ ಇವತ್ತು ಟ್ರಿಪಲ್ ಟೆನ್ಷನ್ ದಾಸನಿಗೆ. ನಟ ದರ್ಶನ್ಗೆ ಇವತ್ತು ಟ್ರಿಪಲ್ ಟೆನ್ಷನ್. ಏನದು ಟ್ರಿಪಲ್ ಟೆನ್ಷನ್ ಅಂತಂತಂದ್ರೆ, ನಂಬರ್ 1 ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಬಗ್ಗೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ನಂಬರ್ 2 ಜೈಲಿನಲ್ಲಿ ನಿದ್ದೆ ಬರ್ತಾ ಇಲ್ಲ, ಕಾರಣ ಎಕ್ಸ್ಟ್ರಾ ತಲೆದಿಂಬೇಕು, ಬೆಡ್ಶೀಟ್ ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಆದೇಶ ಹೊರಡಿಸ್ತಾರೆ. ನಂಬರ್ 3 ಚಾರ್ಜ್ ಫ್ರೇಮ್ ಬಗ್ಗೆ ದಿನಾಂಕ ನಿಗದಿ ಆಗೋ ಸಾಧ್ಯತೆ ಇದೆ. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿತ್ತು. ಪ್ರಮುಖವಾಗಿ ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಬೆಂಗಳೂರಿನ CCH 57ನೇ ಕೋರ್ಟ್ನಿಂದ ಆದೇಶ ಪ್ರಕಟ ಆಗುತ್ತೆ ಇವತ್ತು. ಇಫ್ ಇನ್ ಕೇಸ್ ಸ್ಥಳಾಂತರಕ್ಕೆ ಒಪ್ಪಿಗೆ ಕೊಟ್ಟರೆ ದರ್ಶನ್ಗೆ ಮತ್ತೆ ಸಂಕಷ್ಟ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಬಳ್ಳಾರಿ ಜೈಲಿನಲ್ಲಿ ಯಾಕೆ ಶಿಫ್ಟ್ ಮಾಡಿದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲೂ ಕೂಡ ಬಳ್ಳಾರಿ ಜೈಲಿನಲ್ಲಿ ನರಕ ಯಾತನೆಯನ್ನು ಇದೇ ದರ್ಶನ್ ಅನುಭವಿಸಿದ್ದು. ಸೊ ಹಾಗಾಗಿ ಮತ್ತೆ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಆಗಿಬಿಡುತ್ತಾ ಅಂತ, ಜೊತೆಗೆ ಎಕ್ಸ್ಟ್ರಾ ತಲೆದುಂಬು, ಬೆಡ್ಶೀಟು ಅದ್ರ ಬಗ್ಗೆ ಇವತ್ತು ಆದೇಶ ಬರೋ ಸಾಧ್ಯತೆ ಇದೆ. ಜೊತೆಗೆ ಚಾರ್ಜ್ ಫ್ರೇಮ್ ಬಗ್ಗೆಯೂ ಕೂಡ ದಿನಾಂಕ ನಿಗದಿಯಾಗೋ ಸಾಧ್ಯತೆ ಇದೆ. ಇವತ್ತು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಇವತ್ತು ದಾಸನಿಗೆ ಟ್ರಿಪಲ್ ಟೆನ್ಷನ್, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿಬಿಟ್ರೆ ಅನ್ನುವಂಥ ಟೆನ್ಷನ್ನು, ಅಥವಾ ಈ ಬೆಡ್ಶೀಟು, ತಲೆದಿಂಬು, ಎಕ್ಸ್ಟ್ರಾ ತಲೆದಿಂಬು ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋ ತಲೆಬಿಸಿ. ಇದರ ಜೊತೆಗೆ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿ ಆಗ್ಬೋದಾ ಇವತ್ತೇ? ಹೌದು ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಸೇರಿ 7 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕಂತೇಳಿ ಈಗಾಗಲೇ ಪೊಲೀಸರು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಅದರಂತೆ ಜೈಲು ಅಧಿಕಾರಿಗಳು ಕೂಡ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಈಗ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಪ್ರಕಟ ಮಾಡುತ್ತೆ. ಈಗಾಗಲೇ ಏನು ಜೈಲಿನಲ್ಲಿದ್ದಂಥ ವೇಳೆಯಲ್ಲಿ ರಾಜತೀತಿಯನ್ನು ಪಡೆದು ಅಧಿಕಾರಿಗಳ ಸಸ್ಪೆಂಡ್ಗೂ ಕೂಡ ಕಾರಣ ಆಗಿದ್ರು ಅಂತ ಹೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ವಾದವನ್ನು ಮಾಡಿದರು. ಅಂದರೆ ಪ್ರಭಾವಿಯಾಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಇಲ್ಲೇ ಎಲ್ಲ ಒಂದೇ ಕಡೆ ಆರೋಪಿಗಳಿದ್ದರೆ ಈ ಒಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಏನು SPP ಅವರು ವಾದವನ್ನು ಮಾಡಿದರು. ಹಾಗಾಗಿ ಅದಕ್ಕೆ ಕೌಂಟರ್ ಪ್ರತಿವಾದವನ್ನು ಮಾಡಿದಂತಹ ಸುನೀಲ್ ಕುಮಾರ್ ಅವರು ಕೂಡ ಏನು 2,000 ಕೈದಿಗಳಿದ್ದಾರೆ ಜೈಲಿನಲ್ಲಿ, ಎಲ್ಲರನ್ನೂ ಬಿಟ್ಟು ದರ್ಶನ್ ಒಬ್ಬರನ್ನೇ ಮಾತ್ರ ಯಾಕೆ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಉದ್ದೇಶಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿ ಏನು ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಹೀನಾಯವಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಕೂಡ ಪ್ರತಿವಾದವನ್ನು ಮಂಡಿಸಿದ್ರು. ಆದರೆ ಈಗ ಇವತ್ತು ನ್ಯಾಯಾಲಯ ವಾದ ಪ್ರತಿವಾದವನ್ನು ಆಲಿಸಿದ್ದು ಇವತ್ತು ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಆದೇಶವನ್ನು ಕೊಡುತ್ತೆ. ಒಂದು ವೇಳೆ ಏನಾದರೂ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಇವತ್ತು ಅಥವಾ ನಾಳೆ ಶಿಫ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಇದಾದರೆ ಬೆಂಗಳೂರಿನಲ್ಲಿ ಅವರಿಗೆ ಈಗಾಗಲೇ ವಾತಾವರಣ ಹೊಂದ್ಕೊಂಡಿದ್ದು, ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಅವರಿಗೆ ವಾತಾವರಣ ಹೊಂದ್ಕೊಳ್ಳುವುದು ಸಾಕಷ್ಟು ತೊಂದರೆ ಆಗ್ಬೋದು. ಯಾಕಂದರೆ ಸಾಮಾನ್ಯ ಕೈದಿಯಂತೆ ಕೂಡ ಈಗ ಜೈಲಿನಲ್ಲಿ ದರ್ಶನ್ ಇರುವಂಥದ್ದು ಯಾವುದೇ ರೀತಿಯಾದಂತಹ ಒಂದು ಸೌಕರ್ಯಗಳು ಕೂಡ ಅವರಿಗೆ ಕೊಡಲಿಲ್ಲ. ಸೊ ಇದರ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇವತ್ತು ಚಾರ್ಜ್ ಫ್ರೇಮ್ ಆಗುವ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಈ ಒಂದು ಇತ್ತು. ಆದರೆ ಕೆಲವು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಮುಂದಿನ ಒಂದು ಸೆಪ್ಟೆಂಬರ್ 9 ಈ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಇವತ್ತು ಬರಬೇಕಂತ ಹೇಳಿ ಇವತ್ತು VC ಮೂಲಕ ಜೈಲಿನಲ್ಲಿರೋರು ಹಾಜರಾದರೆ ಉಳಿದಂತೆ ಕೂಡ ಅವರು ಭೌತಿಕವಾಗಿ ಉಳಿದ ಆರೋಪಿಗಳು ಕೂಡ ಬರಬೇಕಾಗುತ್ತೆ. ಹಾಗಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗುತ್ತೆ. ಅದಾದ ಬಳಿಕ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡುವಂತಹದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.